ಪ್ಲೇಟೋ ಹೇಳ್ತಾರೆ, ಎರಡು ಮರಿಬೇಕು, ಎರಡು ನೆನಪಿಡಬೇಕು. ಇವ ಸೂಚನಾ ಫಲಕಗಳು ಜೀವನವನ್ನ ಕೆಡಿಸೋದಿಲ್ಲ, ಜೀವನವನ್ನ ಕಟ್ಟುತ್ತಾವ. ಇಷ್ಟ ಮಾತು ಮಾಡಿಬಿಟ್ರೆ ಬದುಕು ಸುಂದರ ಆಗ್ತದೆ. ಅಷ್ಟೇ ಅಲ್ಲ, ಸಮಾಜ ಸುಂದರ ಆಗ್ತದೆ. ಸಮಾಜ ಸುಂದರ ಆಗ್ತದೆ. ಎರಡು ಮಾತು ಮರಿಬೇಕು. ಏನು ಅಂತ ಕೇಳಿದ್ರು ಶಿಷ್ಯರು ಬಹಳ ಕುತೂಹಲ. ನಿಮಗೂ ಸ್ವಲ್ಪ ಕುತೂಹಲ ಆಗಿರ್ಬೇಕು. ಕುತೂಹಲ ಇರಬೇಕು ಮನುಷ್ಯಾಗ. ಗಪ್ಪಗಾರ ಹೀಗಿರೋದಕ್ಕಿಂತ ಏನು ಏನು ಅಂತ ಕುತೂಹಲ ಇರಬೇಕು, ಸಂತೋಷ ಇರಬೇಕು. ಏನು ಹೂ ಕೊಟ್ರು ಒಂಥರ ಮುಖ ಗಂಟಾಕಿರೋದು, ಹಣ್ಣು ಕೊಟ್ರು ತಿಂದು ಮುಖ ಗಂಟು ಹಾಕೊಂಡಿರೋದು ಹಿಂಗಾಗಬಾರದು. ಜೀವನ ಅಂದ್ರೆ ಪುಕ್ಕಟ ನಗಬೇಕು, ಪುಕ್ಕಟ ಸಂತೋಷ ಪಡಬೇಕು. ಅದಕ್ಕೇನು ರೊಕ್ಕ ಬೇಕಾಗ್ತದೇನು? ನಗೋದಕ್ಕೆ ರೊಕ್ಕ ಬೇಕಿಲ್ಲ. ಮುಖ ಚಂದ ಮಾಡ್ಕೊಳಕ್ ಒಂದಿಷ್ಟು ಖರ್ಚು ಮಾಡಬೇಕಾಗ್ತದೆ. ನಗೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ? ಸಂತೋಷ ಪಡೋದಕ್ಕೆ ಯಾವ ಖರ್ಚು ಬೇಕಾಗ್ತದೆ? ಹಂಗೆ ಕುತೂಹಲ ಅದ ತಿಳ್ಕೊಳ್ಬೇಕು. ಅವಾಗ ಪ್ಲೇಟೋಗೆ ಕೇಳ್ತಾರ, ಹೇಳಿ ಗುರುಗಳೇ, ಏನದು, ಏನು ಮರಿಬೇಕು ಎರಡು, ಏನು ನೆನಪಿಡಬೇಕು ಎರಡು ಅಂತ. ಅವಾಗ ಪ್ಲೇಟೋ ಹೇಳ್ತಾನ, ಏನು ನೀನು ಒಳ್ಳೇದ ಮಾಡ್ತೀಯಲ್ಲ ಮಂದಿಗೆ, ಅದನ್ನು ಮರೆತು ಬಿಡು, ನೀ ಆರಾಮಿರ್ಬೇಕಾದ್ರೆ. ಎಷ್ಟು ಚೆನ್ನಾಗಿಲ್ಲ? ಏನು ಮಂದಿಗೆ ನೀನು ಒಳ್ಳೇದನ್ನ ಮಾಡ್ತೀಯಲ್ಲ, ಮಾಡಿ ಸಂತೋಷ ಪಟ್ಟು ಮರೆತು ಬಿಡು. ಬಹಳ ಮಹತ್ವದ ಶಾಸ್ತ್ರ ಇದು. ಇದ ಶಾಸ್ತ್ರ. ಆ ಬಳಿಕ ಎರಡನೇದ್ದು, ಮಂದಿ ನಿನಗೆ ಏನು ಕೆಟ್ಟ ಕೆಟ್ಟ ಮಾಡಿರ್ತಾರಲ್ಲ ಹಿಂದಕ್ಕೆ, ಅದನ್ನ ನೆನಪು ಹಾಕೋಬೇಡ. ಮಾಡಿದ್ದು ಮಾಡಿ ಹೋಗಿತ್ತು. ಯಾರಾದರೂ ನಮಗೆ ಕೆಟ್ಟ ಹಿಂದೆ ಮಾಡಿದ್ರೆ ಮರೆತು ಬಿಡು. ನೀನು ಒಳ್ಳೇದೇನರೇ ಮಾಡಿದ್ರೆ ಅದನ್ನು ಮರೆತು ಬಿಡು. ಎರಡು ಮರೆಯೋದು, ಅವೆರಡೂ ನೆನಪಿಟ್ರೆ ಜೀವನ ಕೋಲಾಹಲ ಆಗ್ತದೆ. ತಾನು ಮಾಡಿದ್ದೇ ತನ್ನ ತಲೆಗೆ ಸುತ್ತಾಕ್ ಶುರು ಆಯ್ತು ಅಂದ್ರೆ, ನಾ ಎಷ್ಟು ಮಾಡೇನಿ ಇವ್ರಿಗೆ ಹಾಗೆ. ಒಂದರ ದಿವಸ ಈ ಜನ ಬಂದು ಕೃತಜ್ಞತಾ ಸಲ್ಲಿಸ್ಯಾರೆ, ಒಂದರ ಪ್ರಶಸ್ತಿ ಪತ್ರ ನಮಗೆ ಕೊಟ್ಟಾರೆ. ಹಗಲ ರಾತ್ರಿ ಕೆಲಸ ಮಾಡೇವಿ ಇವ್ರ ಸಲುವಾಗಿ, ನಿದ್ರೆ ಕಟ್ಟಿಕೊಂಡು ಅದು ಮಾಡಿ ಎಲ್ಲ ಮಾಡೇವಿ. ಆದ್ರೆ ಈ ಜನನೇ ಕೃತಜ್ಞರು ಅಂದ ಕೂಡಲೇ ತಾಪ ಶುರುವಾಗ್ತದೆ. ಯಾರು ಮಾಡತ್ ಹೇಳಿದ್ರು? ಇಷ್ಟು ತಾಪ ಮಾಡ್ಕೊಳ್ಳೋದಾದ್ರೆ ಅದ್ಯಾಕೆ ಮಾಡೋದು? ಏನು ಬಂದ ಜನ ಹೇಳಿರ್ತಾರ ಹಿಂಗ್ ಮಾಡು ಅಂತ? ನಾವ ಸಂತೋಷಕ್ಕಾಗಿ ಮಾಡೋದದೆ. ಹಾಗಾಗಿ ನಾನು ಬರುವಾಗ ಅಕಸ್ಮಾತ್ ಒಂದು ಬಾಳೆಹಣ್ಣು ಬಿದ್ದಿತ್ತು, ಸಿಪ್ಪೆ, ಯಾರೇ ಬಿದ್ದಾರಲ್ಲ ಅಂತ ಹಿಂಗ್ ತೆಗೆದು ಹಾಕದೆ. ಹಾಕಿ ಎಲ್ಲಾ ಕಡೆ ನೋಡ್ದೆ, ಎಲ್ಲರೂ ಹೊಂಟಿದ್ರು. ಒಬ್ರೇ ನೀ ಚಲೋ ಮಾಡ್ದೆ ತನ್ನೋರು. ಎಷ್ಟು ತಾಪ ಆತು. 1 ಡಜನ್ ಬಾಳೆಹಣ್ಣ ತಗೊಂಡು ಒಳಗಿಂದೆಲ್ಲ ತೆಗೆದು ಬರೇ ಸಿಪ್ಪಿ ಒಕ್ಕೋತ್ ಹೋಗಿಬಿಡ್ತೀವಿ. ಬೇಳು ಜನ ಅಂತ. ನಾವು ಒಂದು ತೆಗೆದದ್ದ ಎದಕ್ಕೆ 12 ಒಯ್ಯಾಕ ಅಷ್ಟ. ಏನು ಮಸ್ತ್ ಪ್ಲೇಟೋ. ಅದಕ್ಕೆ ಹಿಂದ ನಾವು ಏನು ಒಳ್ಳೇದು ಮಾಡ್ತೇವೆ ಅದು ಬಹಳ ತಲೆಯೊಳಗಿದ್ರೆ ತಾಪಾಗ್ತದೆ, ಬಹಳ ತಾಪಾಗ್ತದೆ. ಎಲ್ಲರೂ ತಮ್ಮದಷ್ಟೇ ತಾವು ನೆನಪಿಟ್ಟುಕೊಳ್ಳೋರು, ನಮ್ಮದು ಅವ್ರು ಯಾಕೆ ನೆನಪಿಡ್ತಾರೆ ಹೇಳಿ? ನಾನು ನಿಮಗೆ ಒಳ್ಳೇದು ಮಾಡಿದ್ರೆ ನೀವ್ ಯಾಕೆ ಅದನ್ನ ತಲೆ ಕೆಡಿಸ್ಕೋತೀರಿ? ನೀವು ಒಳ್ಳೇದು ಮಾಡಿರ್ತೀರಿ, ಅದನ್ನ ನಿಮ್ಮ ತಲೆಯಾಗ, ನಾನು ಒಳ್ಳೇದು ಮಾಡಿದ್ದ ನನ್ನ ತಲೆಯಾಗ, ಇಬ್ಬರು ಕೂಡಿದಾಗ ಜಗಳ ಶುರುವಾಗ್ತದೆ. ಅದನ್ನ ತಗೊಂಡು ಏನ್ ಮಾಡೋದು? ವಾಟ್ ಎವರ್ ಗುಡ್ ಐ ಹ್ಯಾವ್ ಡನ್ ಟು ದ ವರ್ಲ್ಡ್ ಐ ಮಸ್ಟ್ ಫರ್ಗೆಟ್. ಏನದ ಮಾಡಿ ಮರ್ತು ಬಿಡೋದದೆ. ಜಗತ್ತಿನವರು ಮಾಡಿ ಮರ್ತಿಲ್ಲೇನ್? ಒಳ್ಳೇದು ಮಾಡಿ ಯಾರು ಮರ್ತಿಲ್ಲೇನ್? ಸಂತರು ಇಷ್ಟೆಲ್ಲ ಮಾಡಿ ಮರ್ತೆ ಹೋಗ್ಯಾರ.
ಹಕ್ಕಿ ಪಕ್ಕಿಗಳು ಹಾಡಿ ಸಮಾಧಾನ ಕೊಟ್ಟು ನಮಗೆ ಆನಂದ ಕೊಟ್ಟು ಮರ್ತ ಬಿಟ್ಟವ. ಎಲ್ಲರೂ ಹಾಗೆ ಜಗತ್ತು ನಿಂತದ್ದೇ ಹಿಂದಿನದ ನಾವೇನು ಚಲೋ ಮಾಡಿರ್ತೇವೆ ಮರೆತು ಬದುಕೋದಕ್ಕೆ. ಆ ಬಳಿಕ ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರ ಎಲ್ಲಾ ಲಿಸ್ಟ್ ತಲೆಯೊಳಗೆ ಹಾಕೊಂಡು ತಾಪ್ ಮಾಡ್ಕೋತಿದ್ರೆ ಶಾಂತಿ ಹೆಂಗ್ ಸಿಗ್ತದೆ? ಶಿವ ಹೆಂಗಾಗ್ತದೆ? ಹೆಂಗ ಶಿವ ಆಗ್ತದೆ? ಹೆಂಗ ವಿಷ್ಣು ಆಗ್ತದೆ? ತಲೆಗಂದ ಅದನ್ನ ತೆಗೆದು ಹಾಕಬೇಕು. ಯಾರ್ಯಾರ ಕೆಟ್ಟ ನಿನ್ನೆ ಸಾಯಂಕಾಲ ತಕ ಯಾರ್ಯಾರ ನಮಗ ಬೈದಾರ, ಏನೇನು ಬೈದಾರ, ನಮಗ ಏನೇನು ತಾಪ ಕೊಟ್ಟಾರ, ಯಾರ ಕಾಲ್ ಜಗ್ಗ್ಯಾರ, ಯಾರು ತಲೆ ಮ್ಯಾಗಿನ ಟೊಪ್ಪಿಗೆ ತೆಗದಾರ, ಇವು ಎಲ್ಲ ಸುಮ್ಮನೆ ಮರೆತು ಬಿಡು. ಯಾರು ಹೇಳ್ತಾರ? ಪ್ಲೇಟೋ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, forget whatever bad others have done to you. ಎರಡು ಎಷ್ಟು ಚೆನ್ನಾಗಿದಾವ. ಇಷ್ಟು ಮಾಡಿದ್ರೆ ಜೀವನ ಅರ್ಧಮರ್ಧ ಚಲೋನೆ ಮಸ್ತ್ ಆಗ್ತದೆ. ನೀವು ಹೋಗಿ ನೀವು ನಿನ್ನೆ ತಕ ಏನು ಮನ್ಯಾಗ ಮಾಡಿರಿ, ಜಗಳ ಆಗ್ಯದ, ಮರ್ತು ಬಿಡ್ರಿಂದ ನಕ್ಕೋತ ಮನೆಗೆ ಹೋಗ್ರಿ, ಮನ್ಯಾಗ ಸ್ವರ್ಗ ಇಳ್ಯಾಕ ಶುರುವಾಗ್ತದೆ. ಮತ್ ಎಲ್ಲ ನೆನಪಿಟ್ಟುಕೊಂಡು ಒಂದು ಡೈರಿ ಅಂತ ಮಾಡಿ ಅದನ್ನು ಬರೆಯೋದು. ಹಿಂದೆ ಯಾರ್ಯಾರು ಬೈದ್ರು, ಎಷ್ಟೊತ್ತಿಗೆ ಬೈದ್ರು, ಏನು ಬೈದ್ರು, ದೇಹ ಬಿಟ್ಟು ಬಳಿಕ ಡೈರಿ ತೆಗೆದು ನೋಡಿದ್ರೆ ಬರೀ ಬೈಗಳ. ಇವಾಗ ಯಾವ ಲೋಕಕ್ಕೆ ಕಳಿಸೋದು ಹೇಳಿ? ಏನು ಮಾಡೋದು? ಇರೋ ತಕ ಚಂದಾಗಿ ಬದುಕೋದು ಮಹತ್ವದ್ದು. ಏನು ಯಾರ್ಯಾರು ಏನೇನು ತಪ್ಪು ಮಾಡ್ಯಾರ ಎಲ್ಲ ತಲೆ ಹಾಕೊಂಡು ತಲೆ ದ ಹೆಡ್ ಹ್ಯಾಸ್ ಬಿಕಮ್ ಎ ಡಸ್ಟ್ಬಿನ್. ಡಸ್ಟ್ಬಿನ್ ಅಂದ್ರೆ ಗೊತ್ತದಲ್ಲ, ಯೂಸ್ ಮೀ ಅಂತ ಬರೆದು ಇಟ್ಟಿರ್ತಾರಲ್ಲ ಇಲ್ಲೆಲ್ಲೆಲ್ಲರ. ದೊಡ್ಡ ಮುಖ ಇರ್ತದ, ನೀವು ಒಳಗೋಗಿರಿ ನನಗೆ ಅಂತಿರ್ತದ, ನಾ ಎಲ್ಲ ತಿಂದು ಹಾಕ್ತೀನಿ ಅಂತಿರ್ತದ. ಅದು ಡಸ್ಟ್ಬಿನ್. ಅದ್ರಾಗ ಏನರೇ ಚಲೋದು ಒಗಿತಾರೇನು? ಡಸ್ಟ್ ಒಗಿತಾರ ಅಷ್ಟೇ. ಡಸ್ಟ್ ಬಿನ್ ಅದು. ಇಟ್ ಈಸ್ ಎ ಬಿನ್ ಫಾರ್ ದ ಡಸ್ಟ್ ಅಷ್ಟೇ. ಅದು ಕಸದ ಡಬ್ಬಿ. ಕನ್ನಡದಾಗ ಎಷ್ಟು ಚಲೋ ಶಬ್ದ ಅದಾವ. ಕಸದ ಡಬ್ಬಿ ಸ್ಪಷ್ಟ ತೆಗಿತದ. ಕಸದ ಡಬ್ಬಿ ಅದು. ಎಂಥ ಕಸದ ಡಬ್ಬಿ ತಲೆ ಆಗಬಾರದು. ಹೊರಗಿನ ಕಸ ಅವರು ಇವರು ಚೆಲ್ಲೋದು ಯಾವುದು? ಕಸನೇ ಚೆಲ್ತಾರೆ. ಒಳಗಿನ ಚಲೋ ಆಗ್ತಂದು ಚೆಲ್ತಾರೆ. ಯಾರೇ ಮನೆಗಿಂದು ಚಲೋ ಸಾಮಾನ್ ತಂದು ಕಸದ ಡಬ್ಬಿ ಹಾಕ್ತಾರೆ. ಹಂಗೆ ನಮ್ಮ ಕಸದ ಡಬ್ಬಿಗೆ ಯಾರೇ ಚಲೋ ತಂದು ಒಳಗೆ ಒಗಿತಾರೆ ಇಲ್ಲ. ಎಂಥ ಕೆಲ ಕಸದ ಡಬ್ಬಿಗಳದಾವ, ಅವು ಕಸ ಅಲ್ಲಲ್ಲಿ ಹೋಗಿ ತಿರುಗಾಡಿ ತಗೊಂಡು ಬಂದು ಹಾಕೋತಾವ. ಇಂಥವು ಅದಾವ. ನಾವು ಹೆಂಗಾಗೇವಿ ಅಂದ್ರೆ ಎಲ್ಲದ ಕಸ ತಂದು ತಲೆ ಹಾಕೊಂಡು ಹಿಂಗ್ ಬಳಲ್ತಿ ಅನ್ನೋದೆಲ್ಲ. ಹಳ್ಳ್ಯಾಗ ಅಂತಾರ, ಈಗಿನ ಹಳ್ಳೆಲ್ಲ ಬಹಳ ಹಳೆ ಹಳ್ಳಿಗಳು. ಈಗಿನ ಹಳ್ಳಿ ಬಹಳ ಹುಷಾರಾಗಿಬಿಟ್ಟು. ಹಳೆ ಹಳ್ಳಿಗಳಲ್ಲಿ ಅಂತಿದ್ರು, ಯಾಕೆ ಅದು ಇದು ತಂದ ತಲೆ ಒಳಗೆ ಹಾಕೋತಿ, ಊರ ಕಸ ಎಲ್ಲ ತಂದ ತಲೆ ಯಾಕೆ ಹಾಕೋತಿ ಅಂತಿದ್ದಲ್ಲ. ಊರು ಉಸಾಬರಿ ನಿನಗೆ ಯಾಕೆ? ಊರ ಕಸ ಎಲ್ಲ ತಂದ ತಲೆಯಾಗ ಯಾಕೆ ಹಾಕೋತಿ? ಅವ್ರ ಮನೆಯವರು ಅಂತಿದ್ರು, ಮನೆಗೆ ಬಂದಿವ ಹೇಳವ, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ಅವ್ರ ಮನ್ಯಾಗ ಹೆಣ್ಮಕ್ಳು ಹೇಳ್ತಿದ್ರು, ಅದೆಲ್ಲಾ ತಗೊಂಡು ಏನ್ ಮಾಡ್ತೀವಿ, ಸುಮ್ಮನೆ ತಣ್ಣಗೆ ತಿಂದು ಮಕ್ಕೋ ಅಂತಿದ್ರು. ಅಷ್ಟು ಮಸ್ತ್. ಹೊರಗಿನ ತಂದು ಮತ್ತೆ ಮನ್ಯಾಗ ಹೋಗೋದು. ಮನ್ಯಾಗ ಎಷ್ಟು ಗದ್ದಲ ಮಾಡಿ ಮನೆ ಅಗಳೆ ನಾವು ಸ್ವಚ್ಛ ಮಾಡೇವಿ, ಸ್ವಚ್ಛ ಸಾರಿಸೇವಿ. ಯಾಕೆ ಇದೆಲ್ಲ? ಇಂದ ಹಬ್ಬ, ನಾಳೆ ದೀಪಾವಳಿ, ಬೆಳಕಾಗಬೇಕೆ ವಿನಃ ಕೆಟ್ಟ ಕತ್ತಲಾಗ ಯಾಕೆ ಬದುಕೋದದ ಹೇಳಿ? ಅದಕ್ಕೆ ಎರಡು ಮಾತು. ಏನು ನೀನು ಒಳ್ಳೆಯದನ್ನ ಮಾಡಿದೆಯೋ ಜಗತ್ತಿಗೆ ನಿನ್ನೆಯವರೆಗೆ, ಅದನ್ನ ಮರ್ತು ಬಿಡು. ಅದಕ್ಕೆ ಬಹಳ ಮಹತ್ವ ಕೊಡಬೇಡ. ಏನು ಕೆಟ್ಟದ್ದು ಜಗತ್ತು ನಿನಗೆ ನಿನ್ನೆಯವರೆಗೆ ಮಾಡಿದ್ದಾರೆಯೋ ಅದನ್ನು ಒಂದಿಷ್ಟು ಮರೆತು ಬಿಡು. ನೀನು ಸಂತೋಷದಿಂದ ಇರೋದಕ್ಕ, ಸ್ವಾರ್ಥಕ್ಕೆ ಸಂತೋಷ ಬೇಕಾಗಿದ್ರೆ ಒಂದಿಷ್ಟು ಮರೆಯಲೇಬೇಕಲ್ಲ. ಪ್ಲೇಟೋ. ಆ ಬಳಿಕ ಕುತೂಹಲ. ಅವ್ರು ಕೇಳಿದ್ರು, ಎರಡು ನೆನಪಿಡ್ಬೇಕಂತಿರಲ್ಲ, ಅವು ಯಾವು? ಅವಾಗ ಅವ್ರು ಹೇಳಿದ್ರು ಮೊದಲನೇದ್ದು
ಮೊದಲನೇದ್ದು, ನೀನೇ ದೊಡ್ಡ ಸಾಮ್ರಾಟ ಅಂತ ತಿಳ್ಕೊಳಕ್ ಹೋಗಬೇಡ. ನೆನಪಿಟ್ಕೋ, ಜಗತ್ತಿನಾಗ ನೀನೇ ದೊಡ್ಡವ ಅಂತ ತಿಳ್ಕೋಬೇಡ. ನೀನೇ ಬಹಳ ಸುಂದರ, ನೀನೇ ಬಹಳ ಸಶಕ್ತ, ನೀನೇ ಬಹಳ ಬುದ್ಧಿವಂತ, ಎಲ್ಲಾ ತಿಳಿದವ ನೀನೇ ಅಂತೂ ಹಿಂದೆ ತಲೆ ಹಾಕೊಳಕ್ ಹೋಗಬೇಡ. ಅದು ನಿನಗೆ ತ್ರಾಸ ಕೊಡ್ತದೆ. ಇದರ ಹಿಂದೆ ಒಂದು ದಿವ್ಯ ವಸ್ತು ಅದ. ಅದೊಂದು ದೊಡ್ಡ ತತ್ವ ಅದ, ತಿಳ್ಕೋ. ಎಲ್ಲದರ ಹಿಂದಿರುವಂತ ಅದ್ಭುತ ಒಂದು ಶಕ್ತಿ ಅದ. ಅದು ಜ್ಞಾನ ಪ್ರಜ್ಞಾಶಕ್ತಿ. ಅದು ಬಹಳ ಅದ್ಭುತ. ನೀನು ಸುಮ್ಮನೆ ಒಂದು ಕಣ ಅಷ್ಟೆ ತಿಳ್ಕೋ. ಇದ ನೀನಲ್ಲ, ಇಷ್ಟ ನೀನಲ್ಲ, ನೀನೇ ಎಲ್ಲ ಅಲ್ಲ. ನೀನು ಜಗತ್ತಿನ ಒಂದು ಅಂಶ. ಇದು ಮೂರನೇ ಮಾತು. ನೆನಪಿಟ್ಟುಕೋ. ನಾಲ್ಕನೇದ್ದು ಒಂದು ಹೇಳ್ದ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿ ಶಾಶ್ವತವಾಗಿ ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಶಾಶ್ವತವಾಗಿ ಯಾವಾಗಲೂ ನಿನ್ನ ಹತ್ತಿರ ಇರೋದಿಲ್ಲ. ಇದನ್ನು ಮರಿಬೇಡ. ಅಂದ್ರೆ ಲಕ್ಷ್ಮಿ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸರಸ್ವತಿನೂ ಶಾಶ್ವತವಾಗಿ ಇರ್ತದಂತ ತಿಳ್ಕೋಬೇಡ. ಸಂಪತ್ತು ಶಾಶ್ವತ ಅದಂತ ತಿಳ್ಕೋಬೇಡ. ಯಾವಾಗಲೂ ಟೇಬಲ್ ಸಿಕ್ಕಿತು ಅಂತ ಎಲ್ಲದ, ಯಾವಾಗಲೂ ಕುರ್ಚಿನೇ ಸಿಕ್ಕಿತು ಅಂತ ಎಲ್ಲದ. ಒಮ್ಮೊಮ್ಮೆ ನಾವು ಹೋಗ್ತಿರ್ತೇವಲ್ಲ, ಎಲ್ಲರೇ ಟ್ರೈನ್ದಾಗ ಅಲ್ಲೇ ಇಲ್ಲೇ ಹೋಗಾಗ ನಮ್ಗೆ ಯಾರು ಕುರ್ಚಿ ಕೊಡ್ತಾರೆ? ಯಾರು ಕೊಡ್ತಾರ? ನಾವು ಖರೀದಿ ಮಾಡಿದ್ರೆ ಕೊಡ್ತಾರ, ಇಲ್ಲಿಕ್ಕೆ ಯಾರು ಕೊಡ್ತಾರ? ಕುಂತವ್ರು ಹೇಳೋದೇ ಇಲ್ಲದ. ಅದಕ್ಕೆ ತಿಳ್ಕೋಬೇಕು, ಇದು ಖಾಯಂ ಅಲ್ಲ ಅಂತ ತಿಳಿದು ನಾ ಕುಂತ್ರೆ ಆರಾಮಿರ್ತದೆ. ಇದು ಪ್ಲೇಟೋ. ಎಷ್ಟು ಒಳ್ಳೆ ಮಾತಲ್ಲ, ಶಾಸ್ತ್ರ ಅಂತಾರೆ ಇದು. ಯಾವುದೇ ವಸ್ತು ಇರಲಿ, ಈ ಕಿಶೆದ ಅಲ್ಲ, ನಾವು ಕಿಶೆದಾಗ ಏನ್ರ ಇಟ್ಟಿರ್ತೇವೆ. ಕಿಶೆ ಯಾವಾಗಲೂ ಹೆಂಗಿರ್ತಾವ? ಮೊದಲು ಖಾಲೆ, ಕೊನೆಗೂ ಖಾಲೆ. ಕಿಶೆ ಯಾವಾಗಲೂ ಹಂಗೆ ಇರೋದು. ನೀವು ಬೆಕ್ಕದ ಹಾಕ್ರೆ ಕಿಶೆದೊಳಗೆ, ಬೇಕಾದ ಹಾಕ್ರೆ ಅದು ಖಾಯಂ ತುಂಬಿಕೊಳ್ಳೋದಿಲ್ಲ. ಏನ್ ಮಾಡ್ತದೆ? ಅದು ಸ್ವಚ್ಛ ಆಗಕ್ಕೆ ಹೊಂಟಿರ್ತದಲ್ಲ, ಅದೆಲ್ಲ ಖಾಲಿಯಾಗಿ ಹೋಗ್ತದ. ಅದು ಹೊಳಿಗೆ ಹಳ್ಳಕ್ಕ ಒಗಿಲಿಕ್ಕೆ ಒಯ್ಯಾಗ ಯಾರ ಒಳಗಿಟ್ಟು ಕಳಿಸ್ತಾರೇನು? ತಕ್ಕೊಳ್ಳದ ಕಳಿಸು. ಕಿಶೆ ಇರೋದು ಖಾಲಿ ಇರೋದಕ್ಕೆ, ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಹಾಗೆ ಜೀವನದಲ್ಲಿ ಎಲ್ಲ ಇರೋದು ತುಂಬಿಕೊಂಡು ಖಾಲಿ ಆಗೋದಕ್ಕೆ. ಯಾವಾಗಲೂ ಅಂತ ತಿಳ್ಕೋಬಾರದು. ಒಬ್ಬರು ಮುಂದರೆ ಹೋಗೋರು, ಒಬ್ರು ಹಿಂದರೆ ಹೋಗೋರು. ಇಲ್ಲಿ ಖಾಯಮಾಗಿ ಎಲ್ಲಾ ವಸ್ತು ನಮ್ಮ ಹತ್ತರನೇ ಇರ್ತಾವೇನು? ಸ್ವಲ್ಪ ದೂರ ಇರ್ತಾವ. ಈಗ ನಿಮ್ಮ ಮಕ್ಕಳೇ ಬಹಳ ಪ್ರೀತಿಯಿಂದ ನೀವು ಬೆಳೆಸಿರ್ತೀರಿ. ಆ ಹುಡುಗ ತೊಟ್ಲ ಒಯ್ಯಾಕ ಒಲ್ಲಂತಿರ್ತದ. ಮುಂದೆ ಮನೆ ಬಿಟ್ಟು ಹೊರಗೆ ಹೋಗಾಕ ಒಲ್ಲಂತಿರ್ತದ. ಅಷ್ಟು ಹಚ್ಚಿಕೊಂಡಿರ್ತದೆ. ನೀವೇ ಉಣಿಸಬೇಕು, ನೀವೇ ತಿನ್ನಿಸಬೇಕು, ನೀವೇ ಮಲಗಿಸಬೇಕು, ಎಲ್ಲಾ ಮಾಡಬೇಕಾಗ್ತದೆ. ಅವಾಗ ನೀವಂತೀರಿ, ಈ ಹುಡುಗ ಎಷ್ಟು ಹಚ್ಚಿಕೊಂಡದೆ. ಹಿಂಗೆ ಇರ್ತದೇನು? ಏನೋ ಒಂದು 4 ವರ್ಷ ಹಚ್ಕೋತದೆ. ಮುಂದೆ ಹೊರಗೆ ಹೋಯ್ತು, ಸ್ವಲ್ಪ ದೂರ ತಕ್ಕೋತ್ ಹೊರಗೆ ಹೋಗಿದ್ದೆ ಮೊದಲು ಒಳಗೆ ಬಂದು ಬಿಡ್ತದೆ. ಈ ಹೋಗು ಆಡಾಕ ಅಂತ ಇವ್ರು ಅಂತಿರ್ತಾರೆ, ಅವ ಒಳಗೆ ಆಡ್ತಿರ್ತಾನ. ಮುಂದೆ ಕರ್ರಿ ಅವನು ಎಲ್ಲಿ ಹೋಗ್ಯಾನ ನೋಡ ಆಡಾಕ ಅಂತ ಮುಂದೆ ಅಂತಿರ್ತಾರೆ. ಎಷ್ಟು ವ್ಯತ್ಯಾಸ ಆಗ್ತದೆ. ಆ ಬಳಿಕ ಅಂತಾರೆ, ಏನು ಬೆಂಗಳೂರು ಹೋದವ ಈಗ 2 ವರ್ಷ ಆತ ಮುಖನೇ ತೋರಿಸಿಲ್ಲ. ಹೆಂಗಾಯ್ತು? ಮೊದಲಿದ್ದಂಗೆ ಇರೋದಿಲ್ಲ. ನಿಮ್ಮ ಹತ್ತಿರ ಇರೋದು ಯಾವಾಗಲೂ ನಿಮ್ಮ ಹತ್ತಿರ ಇರೋದಿಲ್ಲ. ಅವ ಮತ್ತೊಬ್ಬರನ್ನು ಕಟ್ಕೊಂಡು ಅಮೆರಿಕಕ್ಕೆ ಹೋದ.
ಅವ್ರದ್ದು ಶುರುವಾಯ್ತು. ಇವರಿಬ್ಬರು ಇಲ್ಲೇ ಕುಂತ್ರು. ಎಷ್ಟು ಆನಂದ, ಎಷ್ಟು ಆನಂದ. ಹುಡುಗ ಇಲ್ಲೇ ಆಡ್ತಿತ್ತು ಅಂತ ಅವ್ರ ಮನೆಯವ್ರು ಈಗೆಲ್ಲದ ಅಂತ ಎಷ್ಟು ಮಜಾ ಇರ್ತದೆ. ಜೀವನ ಅಂದ್ರೆ ಎಷ್ಟ ಇದು ಜೀವನ ಖಾಯಂ ಹಿಂಗ ಇರ್ತದಂತ ಇದು ಇರುದಲ್ಲ. ಇದನ್ನು ನೆನಪಿಟ್ಟುಕೋ. Remember that nothing and no one is going to be with you always. ಎಷ್ಟು ಚಲೋ ಇಲ್ಲ ಇಂಥದ್ದು. ಸುಮ್ಮನೆ ಇವು ಎರಡು ಇಂಥವು. ಈ 4 ಮಾತು, 2 ಮರೆಯೋದು, 2 ನೆನಪಿಟ್ಟುಕೊಳ್ಳೋದು. ಇದು ಪ್ಲೇಟೋ ಕೊಟ್ಟ ಶಾಸ್ತ್ರ. ಇದು ಇದನ್ನ ಮರೆಯಲಾರದಂಗೆ ಬದುಕಿನಲ್ಲಿ ನಾವು ಬಳಸಿಕೊಂಡ್ರೆ ನಾವು ಆರಾಮಿರ್ತೇವೆ, ಮನೆಯೊಳಗೂ ಆರಾಮಾಗ್ತದೆ, ಸಮಾಜನೂ ಚಂದ ಇರ್ತದೆ.